ಎಕ್ಕ ಮೂವಿ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಜಾಸ್ತಿ ರೀಚ್ ಆಗ್ತಾ ಇದೆ. ತುಂಬ ಜನ ಏನು ಹೇಳ್ತಾ ಇದ್ರು, ದೊಡ್ಡ ಮನೆಯಿಂದ ಪಾಪ ಇವಾಗ ಅಪ್ಪು ಸರ್ ಹೋದ್ಮೇಲೆ ಯಾರು ಆ ಥರ ಮಾಡೋಕ್ಕಾಗಲ್ಲ ಅಂತ. ಅಪ್ಪು ಸರ್ ಥರ ಮಾಡದೇ ಇರ್ಬೋದು, ಬಟ್ ಯುವ ರಾಜ್ಕುಮಾರ್ ಅವರು ಗೆದ್ದುಬಿಟ್ರು ಗುರು ಎಕ್ಕ ಮೂವಿಯಿಂದ. 3ನೇ ದಿನ ಎಲ್ಲ ಕಡೆ ಹೌಸ್ಫುಲ್ಲು. ಬೇಕಾದ್ರೆ ಇವಾಗ ಸ್ಪಾಟಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ಬುಕ್ ಮೈ ಶೋ ತೆಗೆದು ನೋಡ್ರಿ, ಎಲ್ಲ ಆರೆಂಜ್ ಬಂದಿದೆ. ಏನು ಅಭಿಮಾನ, ಪ್ರೀತಿ ಅಭಿಮಾನ ಸಪ್ರೇಟ್ ಬಿಡ್ರಿ, ಸಿನಿಮಾ ಥರ ನೋಡ್ರಿ. ಇವತ್ತು ಹೇಳ್ತಾರೆ ಫ್ಯಾನ್ ವಾರ್ ಇದೆ, ಅದಿದೆ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಇವ್ರಿಗಾಗಲ್ಲ ಅಂತ. ಪ್ರತಿಯೊಬ್ರು ಕನ್ನಡಿಗರು ಬಂದು ಎಕ್ಕ ಸಿನಿಮಾನ ನೋಡ್ತಾವ್ರ ಗುರು. ಅದು ಕನ್ನಡ ಸಿನಿಮಾಗಿರೋ ತಾಕತ್ತು ಮತ್ತೆ ಎಕ್ಕ ಸಿನಿಮಾಗಿರೋ ತಾಕತ್ತು. 3ನೇ ದಿನ ಎಲ್ಲ ಕಡೆ ಹೌಸ್ಫುಲ್ ಆಗ್ತದೆ. ಜನಗಳು ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗ್ ಬರ್ತಾವ್ರೆ ಅಂತ. ನಾನು ಹೇಳೋದೇನ್ ಬೇಕಾಗಿಲ್ಲ ಗುರು, ನಾನೇ 2 ಸಲ ಸಿನಿಮಾನ ನೋಡಿದ್ದೀನಿ. ಇನ್ನು ಯಾರು ನೋಡಿಲ್ಲ, ದಯವಿಟ್ಟು ಈ ಸಿನಿಮಾನ ನೋಡ್ಬೇಕು. ನೀವು ಯುವ ನೋಡಿ ಒಂದ್ ಸಿನಿಮಾ ನೋಡಿದ ತಕ್ಷಣ ಅವ್ರ ಭವಿಷ್ಯನೇ ಅಳೆದು ಬಿಡೋದಲ್ಲ ಸ್ವಾಮಿ. ಮಗಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳ್ದಂಗೆ ಯಾರೋ ಟ್ರೈಲರ್ ನೋಡಿ ಕಮೆಂಟ್ ಹಾಕಿದ್ರು, ಟ್ರೈಲರ್ ಏನೋ ಈ ತರ ಐತಂತ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು, ನಾನು ಅನ್ಕೊಂಡಿದ್ದು ತಪ್ಪು ಗುರು ಇದು. ಆ ರೇಂಜ್ಗೆ ಐತೆ ಗುರು ಸಿನಿಮಾ. ದೇವ್ರನ್ನ ಹೇಳ್ತೀನಿ ಕೇಳಿ, ಫ್ಯಾಮಿಲಿ ಆಡಿಯನ್ಸು ಕೂತ್ಕೊಂಡ್ರೆ ಎದ್ದು ಹೋಗಕ್ ಮನ್ಸಾಗಲ್ಲ. ಅವ್ರು ಇಂಟರ್ವಲ್ ಅಲ್ಲಿ ಜ್ಯೂಸು ಪಾಪ್ಕಾರ್ನ್ ತಕೊಂಡು ಹೋಗಕ್ಕೂ ಮನ್ಸಾಗಲ್ಲ. ಆ ತರ ಸ್ಟೋರಿ ಇರೋದು ಅಲ್ಲಿ. ಯುವ ರಾಜ್ಕುಮಾರ್ ಅವರು ಫೈಟಿಂಗ್ ಟ್ರೈಲರ್ ನೋಡಿ ದೇವರಾಣೆ ಪ್ರಾಮಿಸ್ ಆಗಿ ನಾನೇ ಅನ್ಕೊಂಡಿದ್ದೆ, ಏನ್ ಗುರು ಹಳ್ಳಿ ಕ್ಯಾರೆಕ್ಟರ್ ಇವ್ರಿಗೆ ಸೂಟ್ ಆಗಲ್ಲ, ಮತ್ತೆ ಅದೇ ಕತೆ ಅದೇ ರಾಗ ಅದೇ ಆಡು ಅಂತ. ಬಟ್ ಸಿನಿಮಾ ನೋಡಾದ್ಮೇಲೆ ನನ್ನ ಕಪ್ಪಳಕ್ಕೆ ನಾನೇ ಹೊಡ್ಕೊಂಡಿದ್ದೀನಿ. ಏನ್ ಗುರು 3 ನಿಮಿಷ ಟ್ರೈಲರ್ ನೋಡ್ಬಿಟ್ಟು 3 ಅವರ್ ಮೂವಿನ ನಾನು ಈ ತರ ಯೋಚನೆ ಮಾಡ್ಬಿಟ್ನಂತ. ಅಷ್ಟು ಸಖತ್ತಾಗಿ ಮಾಡಿದಾರೆ ಗುರು ಇವರು ಕ್ಯಾರೆಕ್ಟರು. ಲಾಸ್ಟ್ ಅಲ್ಲಿ ಜಾಕಿ ಸಿನಿಮಾದ ಅಪ್ಪು ಸರ್ದೊಂದು ಸೀನ್ ಇದೆ, ಆ ತರ ಒಂದು ಗನ್ನಲ್ಲಿ ಶೂಟ್ ಮಾಡ್ತಾರೆ ಯುವ ರಾಜ್ಕುಮಾರ್ ಅವರು. ಆ ಸೀನ್ಗೆ ಫಿದಾ ಆಗ್ಬಿಡ್ತೀರಾ ನೀವು ಕೊಡೋ 100 ರೂಪಾಯಿಗೆ 200 ರೂಪಾಯಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗುರು ಯುವ ಸಿನಿಮಾದಲ್ಲಿ. ಅದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? ಸಿನಿಮಾನ ಪ್ರತಿಯೊಬ್ರು ನೋಡ್ಬೇಕು. 3ನೇ ದಿನ ಇಡೀ ಕರ್ನಾಟಕದಾದ್ಯಂತ ಹೌಸ್ಫುಲ್ ಆಗ್ತಾ ಇದೆ. ಇನ್ನು ಯಾರ್ಯಾರು ನೋಡಿಲ್ಲ ಹೇಳಿ? ಯಾಕೆ ನೋಡಿಲ್ಲ? ಪ್ರತಿಯೊಬ್ರು ಅಭಿಮಾನಿಗಳು, ಅವ್ರ ಅಭಿಮಾನಿ ಇವ್ರ ಅಭಿಮಾನಿ, ನೀವು ಯಾರು ಅಭಿಮಾನಿ ಆಗಿದ್ರಿ ಅದು ಬೇಕಾಗಿಲ್ಲ. ಕನ್ನಡ ಸಿನಿಮಾ ನೋಡ್ರಿ, ಎಕ್ಕ ಸಿನಿಮಾ ನೋಡ್ರಿ. ಸಿನಿಮಾನ ಗೆಲ್ಸ್ಬೇಕು ಕನ್ನಡ ಸಿನಿಮಾನ. ಮಾತಾಡಪ್ಪ. ಪಿಕ್ಚರ್ ಚೆನ್ನಾಗೈತೆ. ಪಿಕ್ಚರ್ ಆಕ್ಟಿಂಗು, ಅವರು ಆಡಿರೋ ಇದು ತುಂಬಾ ಚೆನ್ನಾಗೈತೆ. ಹೇಗೆ ಅನಿಸ್ತಾನ ಸಿನಿಮಾ? ಸೂಪರ್. ಹೇಗಿದೆ ಅಣ್ಣ ಸಿನಿಮಾ? ಸಿನಿಮಾ ಸೂಪರ್ ಆಗಿದೆ ಅಣ್ಣ. ಏನ್ ಇಷ್ಟ ಆಯ್ತು ನಿಮ್ಗೆ? ನಮ್ಗೆ ಎಕ್ಕ ಮೂವಿ ಇದ್ರಲ್ಲಿ ಇಷ್ಟ ಆಯ್ತು. ಮೂವಿ ಸಾಂಗು ಬಂಗಲೆ ಬಂಗಾರ ಸಾಂಗ್ ಇಷ್ಟ ಆಯ್ತು. ಇನ್ನೇನಣ್ಣ? ಫೈಟ್ಸ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ಮೇಡಮ್ ಹೇಗಿದೆ ಸಿನಿಮಾ? ಸರ್ ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ. ಸೂಪರ್ ಸೂಪರ್ ಆಗಿದೆ. ಸೂಪರ್. ಅಣ್ಣ ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದೆ. ಅಣ್ಣ ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದೆ ಅಣ್ಣ. ಸೂಪರ್ ಚೆನ್ನಾಗಿದೆ ಅಣ್ಣ. ಏನ್ ಇಷ್ಟ ಆಯ್ತು? ಫೈಟು, ಹಾಡು ಚೆನ್ನಾಗಿಲ್ಲ. ಹೇಗೆ ಅನಿಸ್ತಪ್ಪ? ಸೂಪರ್ ಇದೆ ಅಣ್ಣ. ಏನ್ ಅನಿಸ್ತು? ಬಹಳ ಚೆನ್ನಾಗಿದೆ. ಸೂಪರ್ ಆಗಿದೆ ಪಿಕ್ಚರ್. ಮಸ್ತ್ ಅಣ್ಣ, ಮಸ್ತ್ ಅಣ್ಣ. ಸೂಪರ್ ಅಣ್ಣ. ಏನ್ ಇಷ್ಟ ಆಯ್ತು ನಿಮ್ಗೆ? ಅವ್ರ ಲುಕ್ಕು, ಅವ್ರ ಸ್ಟೈಲು ಯುವ ಮೂವಿಯಲ್ಲೇ ಚೆನ್ನಾಗಿದೆ. ಡ್ಯಾನ್ಸು ಎಲ್ಲ ಇರ್ತದೆ. ತುಂಬಾ ಚೆನ್ನಾಗಿದೆ ಸರ್. ಮರುಭೂಮಿಲಿ OS6 ಸಿಗ್ತಾಗ ಆಯ್ತು ನಮಗೆ. ಕಂಡನಿಸ್ ತುಂಬಾ ಮುಳುವ ಸ್ಟೇಜಲ್ಲಿ ಇತ್ತು. ಇಂಟಿನ ಒಂದೊಂದು ಮೂವಿಗಳು ಬರ್ತಾ ಇದ್ರೆ ಚೆನ್ನಾಗಿರುತ್ತೆ ಸರ್. ಅಲ್ಲೇ ಸರ್ ಹೇಗೆ ಅನಿಸ್ತು? ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ 100 ಡೇಸ್ ಹಿಂದೆ ಚೆನ್ನಾಗಿ ಓಡ್ಲಿ ಅಂತ. ಏನ್ ಇಷ್ಟ ಆಯ್ತು ನಿಮ್ಗೆ ಅಂತ? ಅವ್ರ ಆಕ್ಟಿಂಗ್, ಅವ್ರು ಮಾಡಿರೋದು ಒಳ್ಳೇದಕ್ಕೆ ಚೆನ್ನಾಗಿ ಓಡ್ಲಿ. ಡ್ಯಾನ್ಸು ಫೈಟ್ಸ್ ಎಲ್ಲ ಇರ್ತದೆ. ಎಲ್ಲ ಸಖತ್ತಾಗಿತ್ತು. ಮೇಡಮ್ ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದ್ಯಾ ಸಿನಿಮಾ? ಏನ್ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು. ನಿನ್ಗ ತುಂಬಾ ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ನಿಮ್ಗೆ? ಲಾಸ್ಟ್ ಸೀನ್ ಇಷ್ಟ ಆಯ್ತು. ಸರ್ ಸೇಮ್ ಅಪ್ಪು ಸರ್ ನಮ್ಮ ಬಾಸ್ ಜಾಕಿ ಮೂವಿನೇ ನೋಡ್ದಂಗ ಸರ್. ಮತ್ತೆ ಸೇಮ್ ರಿಲೀಸ್ ಆದಂಗ ಎಕ್ಕ ಸೇಮ್ ಜಾಕಿ 2 ಅಂತ ಅನ್ಕೊಂತೀನಿ. ಸೂಪರ್ ಮೂವಿ ಅಣ್ಣ. ಹೇಗೆ ಅನಿಸ್ತು ಸಿನಿಮಾ? ಚೆನ್ನಾಗಿದೆ ಅಣ್ಣ. ಏನ್ ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಎಕ್ಕ ನಾವು ಕೊಟ್ಟಿರೋ ರೊಕ್ಕ ಪಕ್ಕ. ತುಂಬಾ ಚೆನ್ನಾಗಿದೆ ಮೂವಿ. ಡ್ಯಾನ್ಸು ಫೈಟ್ಸ್ ಎಲ್ಲ ಹೇಗಿದೆ? ಯುವ ಮೂವಿ ಕಂಪೇರ್ ಮಾಡಿದ್ರೆ ಈ ಮೂವಿಲಿ ಡ್ಯಾನ್ಸು ಫೈಟು ಎಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತು ಮೂವಿ. ಹೀರೋ ಪಾಸ್ ಸರ್. ಈ ಸತಿ ಹೀರೋ ಪಾಸ್ ಫೇಲ್ ಆಗಲ್ಲ. ಇನ್ಮೇಲೆ ಇನ್ಮೇಲೆ ಫೇಲ್ ಆಗಲ್ಲ. ಅನ್ನಕ್ಕೆ ಎಲೆ ಇಲ್ಲದೆ ಇರ್ಬೋದು, ಆದ್ರೆ ಅನ್ನಕ್ಕೆ ಬೆಲೆ ಇದ್ದೇ ಇದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎ ಈಸ್ ಎ. ಎಕ್ಕ ಅಂದ್ರೆ ಎಕ್ಕನೆ ಕಿಂಗ್. ಅಲ್ಲಿ ಇದೆಯಲ್ಲ ಎ
ಕೆ ಕ್ಯೂನ್ ಕಿಂಗ್ ದೊಡ್ಡ ಮನೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಸೂಪರ್ ಆಗಿದೆ, ಅದ್ಭುತವಾಗಿದೆ ಮೂವಿ ಮಾತ್ರ ಅಲ್ಟಿಮೇಟ್. ಕೊಟ್ಟಿರೋ ರೊಕ್ಕಕ್ಕೆ ಯಾವತ್ತೂ ಮೋಸ ಇಲ್ಲ. ಎಕ್ಕ ಕೊಟ್ಟಿರೋ ರೊಕ್ಕಕ್ಕೆ ಪಕ್ಕ.